ಸರ್, ಈಗ ನಿಮ್ಮ ಓರಿಗಳೆಲ್ಲ ನಮಗೆ ಪರಿಚಯ ಮಾಡಿಕೊಟ್ರಿ. ಓರಿಗಳ ಜೊತೆನಲ್ಲಿ ಇಲ್ಲಿ ಬಂಡೂರು ಕುರಿ ಸಾಕಿದ್ದೀರಾ, ಮತ್ತೆ ಟಗರು ಕೂಡ ಸಾಕಿದ್ದೀರಾ. ಈಗ ಕುರಿಗಳೆಲ್ಲ ಸಾಕ್ತೀರಾ? ಕುರಿಗಳು ತುಂಬಾ ಸಾಕೋದು ತುಂಬಾ ಹ್ಯಾಬಿಟ್ ನನಗಂತ. ಕುರಿ ಸಾಕೋದು ಫಾರ್ಮ್ ಅಂತ ಕುರಿಗೆ ಏನಾದ್ರು ಸಪರೇಟ್ ಮಾಡಿದ್ರೆ ಇಲ್ಲ? ಆ ಥರ ಇಲ್ಲ ಮೇಡಮ್. ಖುಷಿಗೆ ಒಂದ್ 2 3 4 ಯಾವಾಗ ಇರ್ತಾರೆ ಮನೆ ಹತ್ರನೇ. ಕಿರಣ ಏನಂತೆ ಒಳ್ಳೆ ಡಾಲ್ ಥರನೇ ಇದೆ ಇದು. ಅದಕ್ಕೆ ಫೋನ್ ಮಾಡು. ಒಳ್ಳೆ ಲೈಟ್ಗಳು ಹಾಕು. ಫೋಕಸ್ ಬೇಡ. ಅದು ಏನು ಮಾಡಿದ್ರೆ ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಈ ಬಂಡೂರು ಕುರಿ ಅಂತೂ ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣುತ್ತೆ. ಡಾಲ್ ಥರ ಇರುತ್ತೆ. ಆ್ಯಂಡ್ ಇದನ್ನ ಅಡುಗೆ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹೇಳಿ ಸರ್ ಬಂಡೂರು ಕುರಿ ಬಗ್ಗೆ. ಮೇಡಮ್, ಕುರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಅದೇ ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅದು ಅಷ್ಟೇ ಪ್ರೀತಿ ಕೊಡುತ್ತೆ. ಅದಕ್ಕೆ ಬಿಟ್ಬಿಟ್ಟಿದ್ದೀವಿ, ಜೊತೆಲೇ ಬರುತ್ತೆ. ಸೊ ನಿಜವಾಗ್ಲೂ ಇದು ವಾಕ್ ಮಾಡ್ತಾ ಅದು ನೋಡೋದೇ ಒಂದ್ ರೀತಿ ಚಂದ. ಅದು ಹಿಂದೆಯಿಂದ ಅಂತೂ ನೋಡ್ತಾ ಇದ್ರೆ ತುಂಬಾ ಕ್ಯೂಟ್ ಅನ್ಸುತ್ತೆ, ಮುದ್ದಾಗಿ. ಮತ್ತೆ ನಿಂತ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿ. ಎಷ್ಟಿದೆ ಸರ್ ಈಗ ಬಂಡೂರು ಕುರಿ ನಿಮ್ಮ ಹತ್ರ? ಮೇಡಮ್ 2 ಇದೆ. ಇದು ಸುಮ್ಮನೆ ಎತ್ಕೊಳ್ಳ ಮಧ್ಯೆ ಇರ್ಲಿ, ಜಾತ್ರೆಗೆ ಮೆರವಣಿಗೆಗೆ ಅಂತ ತಂದಿದ್ದೀವಿ. ಅದೊಂದಿದೆ, ಊಟಿ ಮರಿ ಒಂದಿದೆ. ಓಕೆ. ಈಗ ಬಂಡೂರು ಕುರಿ ಏನ್ ಬೆಲೆ ಇದೆ ಸರ್? ಮೇಡಮ್ ತುಂಬಾ ಕಾಸ್ಟ್ಲಿ ಇದೆ. ಹೌದು, ಅಂದ್ರೆ ಇದ್ರ ಈಗ ಕಡಿಮೆ ಇದೆ ಅಲ್ವಾ? ಈಗ ಸಂಖ್ಯೆ ಕೂಡ ಕಡಿಮೆ ಇದೆ. ಅಳಿವಿನಂಚಿನಲ್ಲಿರುವಂತಹ ಒಂದು ತಳಿ ಅಂತಾನೆ ಹೇಳ್ಬೋದು ಇದನ್ನ. ಎಷ್ಟಿದೆ ಸರ್ ಈಗ ಬೆಲೆ? ಒಂದು ಮೇಡಮ್ 50,000 ಇರುತ್ತೆ ಅದು. ಓಕೆ. 10,000 ಇರುತ್ತೆ ಚಿಕ್ಕದು. ಇದು ಚಿಕ್ಕದಲ್ವಾ? ಓಕೆ. ಈಗ ಟಗರುನ್ ಕೂಡ ಸಾಕಿದ್ದೀರಾ. ಟಗರು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈಗ ಬನ್ನಿ ಒಳಗಡೆ ನೋಡೋಣ. ಕೊಟ್ಟಿಗೆನ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸರ್, ಈಗ ಇದು ನಿಮ್ಮ ಒಂದು ಓರಿಗಳನ್ನ ಕಟ್ಟುವಂತಹ ಒಂದು ಕೊಟ್ಟಿಗೆ ಅಲ್ವಾ? ತುಂಬಾ ಚೆನ್ನಾಗಿ ಮಾಡಿದೀರಾ. ಎಷ್ಟು ಜೊತೆ ಓರಿಗಳನ್ನ ಇಲ್ಲಿ ಕಟ್ಟಬಹುದು? ಒಂದು ಟೈಮ್ 5 ಜೊತೆ ಕಟ್ಬೋದು ಮೇಡಮ್. 5 ಜೊತೆ ಆರಾಮಾಗಿ ಕಟ್ಕೊಬಹುದು. ಆ ತರ ಮಾಡಿಸಿದ್ವಿ. ಹೆಂಗೆ ಅಂದ್ರೆ ಅದು 5 ಜೊತೆ ಕಟ್ಟಾಕಿದ್ರು ನೋಡ್ಕೊಬೇಕು. ಈ ಕಡೆ 2 ಜೊತೆ, ಈ ಕಡೆ 1 ಜೊತೆ. ನಮ್ ಕಣ್ಣಿಗೆ ನೋಡಿದ್ರೆ ಹಗ್ಗ ಹಾಕೊಳ್ಳೋದು, ಕೊಂಬು ಹಾಕೊಳ್ಳೋದು ಕಾಣ್ಬೇಕು ಫಸ್ಟ್. ಅದು ಮೇನ್. ಹಾಗಾಗಿ ಇಲ್ಲಿ ಮಾಡಿದೀನಿ. ಚಿಕ್ಕದೆಲ್ಲ 2 ಜೊತೆ ಚಿಕ್ಕ ಇದೆ, ಇಲ್ಲಿ ಕಟ್ಟಾಕಿ ಈ ರೀತಿ ಕಟ್ತೀರಾ ಅಂತ ಅನ್ಸುತ್ತಲ್ಲ. ಓಕೆ. ಚಿಕ್ಕ ಜೊತೆ ಇದಾವೆ 2 ಜೊತೆ, ಈ ಕಡೆ ಕಟ್ಟಾಕ್ತಿವಿ. ಓಕೆ. ದಪ್ಪದ ಇದೆಲ್ಲ ಇವು ಇಲ್ಲಿ ಕಟ್ಟಾಕ್ತಿವಿ. ಸ್ವಲ್ಪ ಕಲರ್ ಬರಬೇಕು, ದೊಡ್ಡ ಇತ್ತಲ್ಲ ಒಳಗೆ ಕಟ್ಟಾಕ್ತಿವಿ. ಸ್ವಲ್ಪ ಸ್ಪೇಸ್. ಈಗ ಜಾತ್ರೆಗಳನ್ನ ಬಿಟ್ರೆ ನಿಮ್ಮ ಒಂದು ಫಾರ್ಮ್ ಹೌಸ್ ನಲ್ಲಿ, ನಿಮ್ಮ ಒಂದು ಫಾರ್ಮ್ ನಲ್ಲಿ ಎಷ್ಟು ಜೊತೆ ಓರಿಗಳಿರುತ್ತೆ? 1 ಜೊತೆ ಪಕ್ಕ ಇರುತ್ತೆ ಮೇಡಮ್. 1 ಜೊತೆ ಅಂತೂ ಯಾವಾಗಲೂ ಇರುತ್ತೆ. 4 ಟಗರು ಇರುತ್ತೆ, ಒಂದಷ್ಟು ಕೋಳಿಗಳು ಇರ್ತವೆ, ಎಲ್ಲ ಇರುತ್ತೆ ಮೇಡಮ್. ಡೈಲಿ ಬಂದು ಹೋಗ್ತಾ ಇರ್ತೀವಿ ನಾವು. ಮನೆಯವರು ವೀಕ್ಲಿ ಅವರ್ಸ್ ಮನೆ ಎಲ್ಲ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ. ಸೊ ಫಾರ್ಮ್ ಹೌಸ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಓಕೆ, ಸರಿ. ನೆಕ್ಸ್ಟ್ ಈಗ ಬನ್ನಿ ಒಳಗಡೆ ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ದೊಡ್ಡ ಎತ್ತುಗಳನ್ನ ಕಟ್ತೀವಿ ಅಂತ ಹೇಳಿದ್ರಲ್ಲ. ಒಳಗೆ ದೊಡ್ಡ ಎತ್ತುಗಳು ಕಟ್ಟಾಕ್ತಿವಿ ಇಲ್ಲಿ. ಓಕೆ. ಇಲ್ಲಿ ಲೆಂತ್ ಆಗ್ಬೋದು, ಅಗಲ ಆಗ್ಬೋದು, ತುಂಬಾ ಜಾಸ್ತಿ ಇದಾವೆ, ಹೈಟ್ ಆಗ್ಬೋದು. ಓಕೆ. ಎಲ್ಲದ ಬಗ್ಗೆ ಮೇಯಕ್ಕೆ, ಮಲ್ಕೊಳ್ಳಕ್ಕೆ ಸ್ಪೇಸ್ ಆಗಿದೆ. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ ದೊಡ್ಡ ಎತ್ತಿಗೆ. ಎಷ್ಟು ಜೊತೆ ಕಟ್ತೀರಾ ಸರ್ ಇಲ್ಲಿ? ಇಲ್ಲಿ 2 ಜೊತೆ. 2 ಜೊತೆ. ಒಳಗಡೆ 2 ಜೊತೆ ಯಾವಾಗಲೂ ಬೆಚ್ಚಗಿರಕ್ ಆಗ್ಬೋದು, ಅಗಲ ಮಲ್ಕೊಳಕ್ ಆಗ್ಬೋದು, ಈ ಜೊತೆ ಮಾಡಿದ್ದೀವಿ. ಓಕೆ. ಈಗ ಹುಲ್ಲೆಲ್ಲ ಎಲ್ಲಿಂದ ತರಿಸ್ಕೊಳ್ತೀರಾ ಸರ್? ಮೇಡಮ್ ಇಲ್ಲೇ ಫಸ್ಟ್ ನಾವೆಲ್ಲ ತೋಟ ಬೆಳಿತಾ ಇದ್ವಿ. ಇಲ್ಲೇ ಹೊರಗಡೆ ತರ್ಸ್ಕೊತೀವಿ, ಫ್ರೆಂಡ್ಸ್ ಎಲ್ಲ ಕಳ್ಸಿಕೊಡ್ತಾರೆ. ಹೌದಾ? ನಾನು ಕಾಲ್ಗೂ ಹುಲ್ಲು ಹಾಕ್ತೀನಿ, ಮ್ಯಾಟು ಹಾಕಲ್ಲ. ಆಮೇಲೆ ನೈಟ್ ಮಾತ್ರ ಅಕಸ್ಮಾತ್ ಮಲ್ಕೊಂಡ್ರೆ ಗಂಜಲ ಹೋದ್ರೆ ಹಿಂದೆ ಬರಕ್ ಮಾತ್ರ ಗಾರೆ ಮೇಲೆ ಕಟ್ಟಾಕೋದು ನಾವು. ಇವತ್ತು ನಾನು ಮಣ್ಣಲ್ಲೇ ಕಟ್ಟಾಕೋದು. ತುಂಬಾ ಕೊಡುಗೆ ತುಂಬಾ ನೀಟಾಗಿ ಇಟ್ಟಿದ್ದೀರಾ. ಇವತ್ತು ಸ್ವಲ್ಪ ಇನ್ನು ಇವತ್ತು ಆಕ್ಚುಲಿ ವಾರಕ್ಕೆ 2 ಸರಿ ವಾಶ್ ಮಾಡ್ತಾರೆ, ಫೆನಲ್ ಹಾಕ್ತಾರೆ, ಸರ್ಫ್ ಪೌಡರ್ ಹಾಕ್ತಿರ್ತಾರೆ. ಇವ್ ಸ್ವಲ್ಪ ಕೆಲಸ ಜಾಸ್ತಿ, 5 ಜೊತೆ ಇದೆಯಲ್ಲ ಕೆಲಸ ಜಾಸ್ತಿ ಸ್ವಲ್ಪ. ಹಾಗಾಗಿ ಬಟ್ ಆದ್ರೂ ಮೇಂಟೈನ್ ಚೆನ್ನಾಗಿ ಮಾಡಿದೀರಾ, ತುಂಬಾ ನೀಟಾಗಿದೆ. ಇಲ್ಲೂ ಏನು ಗಲೀಜ್ ಅಂತ ಹೌದು ಮೇಡಮ್. ಈಗ ನಾ ಬಂದು ಇಲ್ಲಿ ಕೂತ್ಕೊಟ್ಟು ನಾವು ಗೊತ್ತಾಗಲ್ಲ ನಾನು ಬಿಡ ಎಲ್ಲೂ ಏನು ಗಲೀಜ್ ಅಂತ ಅನಿಸ್ತಾ ಇಲ್ಲ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೊಟ್ಟಿಗೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್ ಕೊಟ್ಟಿಗೆನ. ಖಂಡಿತ ಮೇಡಮ್. ಚೆನ್ನಾಗಿದೆ. ಒಂದ್ಸರಿ ಬೇಡ ಮೇಡಮ್, ವಾರಕ್ಕೊಂದ್ಸರಿ ತೊಳಿತೀವಿ.
ಕೊಟ್ಟಿಗೆನ ಫುಲ್ ಕಂಪ್ಲೀಟ್ ಸರ್ಫ್ ಪೌಡರ್ ತಿಕ್ಕಿ ಫೆನಲ್ ಹಾಕಿ ಸ್ಮೆಲ್ ಬರಬಾರ್ದು, ಒಂದ್ ಸೊಳ್ಳೆ ಬರಬಾರ್ದು, ಆತರ ಕ್ಲೀನ್ ಇಟ್ಕೋತೀವಿ. ಹಂಗಿದ್ರೇನೆ ಮೇಡಮ್ ದನಗಳು ಹೆಚ್ಚುತ್ತವೆ, ಕ್ಲೀನ್ ಆಗಿರ್ತವೆ, ನೀಟಾಗಿರುತ್ತೆ. ಹುಲ್ ನೋಡ್ಬೋದು ನೀವು, ನಾನು ಸಖತ್ ಮಂದಾಗ ಹಾಕ್ತೀನಿ, ಇದು ಕಡಿಮೆ ಅರ್ಧ ಬಿಸಿಲಿಗೆ ಹಾಕ್ತಿವಿ. ಇವತ್ತು ಅರ್ಧ ಹಾಕಿದೀವಿ ಬಿಸಿಲಿಗೆ. ಇದು ಸಂಜೆಗೆ ತೆಳ್ಳಗೆ ಹಾಕ್ಬಿಟ್ಟು ಬಿಸಿ ಇರೋದನ್ನ ಮೇಲೆ ಹಾಕ್ತಿವಿ. ಆಗ ಒಂದ್ ಅರ್ಧ ಅಡಿ ಮುಕ್ಕಾಲ್ ಅಡಿ ಹೈಟ್ ಬರುತ್ತೆ. ಅದ್ ಕಾಲಲ್ಲಿ ಕೆರೆದ್ರು ಆಗಲ್ಲ, ಎದ್ದೇಳ್ಬೇಕಾದ್ರೆ ಮಂಡಿಗೂ ಹೀಟ್ ಆಗಲ್ಲ, ಬೆಚ್ಚಗೂ ಇರುತ್ತೆ. ಇಲ್ಲ ಅಂದ್ರೆ ಇದು ನೆಲ ಬೇರೆ ಸ್ವಲ್ಪ ರಾಶಿ ಆಗುತ್ತೆ, ಜಾರತ್ತೆ, ಎಲ್ಲ ಆಗತ್ತೆ. ಹೌದೌದು. ಸೊ ಹೋರಿಗಳನ್ನ ತರದು ಮುಖ್ಯ ಅಲ್ಲ, ಖಂಡಿತವಾಗ್ಲೂ ತಂದ ಮೇಲೆ ಅದನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಫುಡ್ ಅನ್ನ ಕೊಡ್ತೀವಿ, ಯಾವ ರೀತಿ ನೋಡ್ಕೊಳ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್, ಅದೇ ಮೇನ್ ಇರೋದು. ತಂದ್ಬಿಟ್ರೆ ಆಗಲ್ಲ, ಅದನ್ನ ಮೇಂಟೈನ್ ಮಾಡಿ ಸಾಕೋದಿದೆಯಲ್ಲ ಅದು ಮೇನ್ ಬೇಕಾಗಿರೋದು. ಹೌದು, ಖಂಡಿತವಾಗ್ಲೂ. ನೋಡ್ತಾ ಇರ್ಬೋದು ಹಿಂದೆಗಡೆ, ಸೊ ನೋಡ್ತಾ ಇರ್ಬೋದು ಒಟ್ಟಾರೆ 5 ಜೊತೆ ಹೋರಿಗಳು ಇಲ್ಲಿ ನಿಂತಿದೆ. ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ, ಇಲ್ಲಿ ಹುಡುಗರಿದ್ದಾರೆ, ಮಾತಾಡ್ಸೋಣ. ಹಾಯ್, ಹೇಗಿದೆ ನಿಮ್ಮ ಒಂದು ಹಳ್ಳಿಕರ್ ಕ್ರೇಜ್? ನಮ್ಗೆ ತುಂಬಾ ಈಗಿಂದಲ್ಲ, ಚಿಕ್ಕ ವಯಸ್ಸಿಂದನೂ ಇದ್ರ ಮೇಲೆ ಅಷ್ಟೇ ಹುಚ್ಚು, ಅಷ್ಟೇ ಪ್ರೀತಿ. ನಮ್ಮ ನೀವೇನಾಗ್ಬೇಕು ಮೊದಲು? ನಾನು ಪ್ರತಾಪಣ್ಣವ್ರಿಗೆ ತಮ್ಮ ಆಗ್ಬೇಕು, ಸ್ವಂತ ತಮ್ಮ. ಓಕೆ. ಹಾಗಾಗಿ ಇವಾಗ ನಮ್ಮ ಅಣ್ಣವ್ರು ಕಟ್ತಾ ಇದ್ರಿಂದ ಅವ್ರನ್ನ ನೋಡಿ ನಾವು ಇವಾಗ ಕಲ್ತ್ಕೊಂಡು ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಹಳ್ಳಿಕಾರನ ಇನ್ನು ಮುಂದಿನ ದಿನಗಳಲ್ಲಿ ಕಟ್ಟಿ ನಾವು ತುಂಬಾ ಪ್ರೀತಿ ಪಟ್ಟಿ ಸಾಕ್ಬೇಕು ಅಂತ ಹೇಳಿ. ಹೇಳಿ. ಅದೇ ಮೇಡಮ್, ನಮ್ಗೆ ಇದ್ರ ಮೇಲೆ ತುಂಬಾ ಹುಚ್ಚು. ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ಅಷ್ಟೇ. ನಾವು ಮನೇಲಿ ನಮ್ಮ ತಾತ, ನಮ್ಮ ದೊಡ್ಡಪ್ಪನ ಕಟ್ಕೊಂಡು ಬಂದವ್ರೆ. ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಇದ್ರ ಮೇಲೆ ಅಷ್ಟೇ ಪ್ರೀತಿ. ಚಿಕ್ಕ ವಯಸ್ಸಿಂದನೂ ಇದ್ರ ಜೊತೆನೆ ಆಟ ಆಡ್ಕೊಂಡು ಬೆಳ್ಕೊಂಡು ಬಂದಿರೋದು. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಣ ಆದ್ಮೇಲೆ ನಾವು ಇದನ್ನ ಕಟ್ಕೊಂಡು ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ರೇಸ್ ಎಲ್ಲ ಹುಚ್ಚಿಲ್ಲ, ಮನೇಲಿ ಹಿಂಗೆ ಕಟ್ಕೊಂಡು ಆರಾಮಾಗಿ ಹೋಗಕ್ಕೆ, ಹೊಟ್ಟೆ ತುಂಬಾ ಮೇವು ಕೊಟ್ಟು ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದೇ ಆಸೆ ಇದೆ. ಹಳ್ಳಿಕಾರನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಇದೆ. ಹೌದು. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದೆ ಸರ್ಕಲ್ ಅಲ್ಲಿ? ಎಲ್ಲಾರ್ಗು ಅಷ್ಟೇ ಮೇಡಮ್, ಎಲ್ಲ ಇವನಾಗಿರ್ಬೋದು, ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ, ಇವನ್ಗೆ ಆಗಿರ್ಬೋದು, ಎಲ್ಲಾರ್ಗು ನಮ್ಮ ಮನೇಲಿ ಇದೇ ಹುಚ್ಚು. ಆಮೇಲೆ ನಮ್ಗೆ ಸಂತೋಷ್ ಅಣ್ಣವ್ರಾಗಿರ್ಬೋದು, ತುಂಬಾ ಅವರಿಂದನೂ ತುಂಬಾ ಇನ್ಸ್ಪೈರ್ ಆಗಿದೀವಿ. ಅವ್ರ ವಿಡಿಯೋಸ್ ಮೂಲಕ ಅವ್ರನ್ನ ನೋಡಿ ಎಲ್ಲಾದ್ರಲ್ಲೂ ಇನ್ಸ್ಪೈರ್ ಆಗಿದೀವಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣ ಆದ್ಮೇಲೆ ನಾವು ಇದನ್ನ ಮುಂದುವರ್ಸ್ಕೊ ಹೋಗ್ಬೇಕು ಅನ್ನೋದೇ ನಮಗೆ. ಈ ಮೈಸೂರು ಭಾಗದಲ್ಲಿ ನೆಕ್ಸ್ಟ್ ಒಂದು ಕ್ರೇಜ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಹೌದು, ಈ ಮೈಸೂರು ಸಿಟಿನಲ್ಲಿ. ಹೌದು ಮೇಡಮ್, ಇನ್ ಮುಂದಕ್ಕೆ ಬಿಡಲ್ಲ, ಕಟ್ಕೊಂಡು ಬರ್ತೀವಿ. ನಾವಾಗ್ಲಿ ಮುಂದೆ ಯಾರು ಬರ್ತಾರೋ ಅವರು ಕಟ್ಬೇಕು. ನಮ್ಮ ಮನೇಲಿ ಎಲ್ಲಾರು ಹಿಂಗೆ, ನಾನಾದ್ಮೇಲೆ ಮುಂದೆ ನನ್ನ ತಮ್ಮ ಆಗಿರ್ಬೋದು, ಹಿಂಗೆ ಎಲ್ಲಾರು ಕಟ್ಕೊಂಡು ಸಾಕೊಂಡು ಬರ್ಬೇಕು ಅನ್ನೋದೇ ಇದಿರೋದು ಮೇಡಮ್. ಮೈಸೂರಿಂದ ಇಲ್ಲೇ KG ಕೊಪ್ಪಲು. ನಾವು ಸಿವಿಲ್ ಇಂಜಿನಿಯರು. ನಮಗೆ ಚಿಕ್ಕ ವಯಸ್ಸಿಂದನೂ ಈಗ ಹಳ್ಳಿಕಾರ. ನಾನು ಈಗ ಪ್ರೆಸೆಂಟ್ ಆಗಿ ಸಿವಿಲ್ ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಾಪ್ ಅವ್ರಿಗೆ ಫ್ರೆಂಡ್. ಅವ್ರ ಫ್ರೆಂಡ್. ಹಂಗಾಗಿ ನಮ್ಮ ಚಿಕ್ಕ ವಯಸ್ಸಿಂದನೂ ಹಳ್ಳಿಕಾರ ಅಂದ್ರೆ ನಮ್ಮ ತಾತನ ಕಾಲದಿಂದನೂ ಸಾಕವ್ರೆ. ಅವ್ನ ಬೆಳೆಸ್ಬೇಕು, ದೇಶಿ ತಳಿ ಆಗಿದ್ರಿಂದ ಉಳಿಸ್ಬೇಕು. ನಾವು ಮನೆಗೊಂದು ಹಸುವಾರ ಕಟ್ಕೊಂಡು, ಹಳ್ಳಿಕಾರು ಹಾಲು ಒಳ್ಳೇದು, ಒಳ್ಳೆ ಹಾಲು ಕೊಡುತ್ತೆ, ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಕಮ್ಮಿ ಹಾಲು ಕೊಟ್ರೂ ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಹಳ್ಳಿಕಾರನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಜೈ ಹಳ್ಳಿಕಾರ. ಇಲ್ಲಿನ ಹೋರಿಗಳನ್ನೆಲ್ಲ ನೋಡ್ಕೊಳ್ಳೋಂಥವ್ರು ಇವರೇ. ಬನ್ನಿ, ಇವರ ಅನುಭವ ಹೇಗಿದೆ ಅಂತ ಕೇಳೋಣ. ಸರ್, ಈಗ ಹೋರಿಗಳನ್ನೆಲ್ಲ ನೀವೇ ನೋಡ್ಕೊಳ್ಳೋದು ಅಂತ ಹೇಳಿದ್ರಿ, ಏನ್ ನಿಮ್ಮ ಹೆಸರು? ಚಿಕ್ಕಣ್ಣ ಅಂತ ಮೇಡಮ್. ಸೊ ಈಗ 5 ಜೊತೆ ಹೋರಿಗಳಿದೆ, ಹೇಗನ್ಸುತ್ತೆ? ಕಷ್ಟ ಅನ್ಸುತ್ತಾ, ಈಸಿ ಅನ್ಸುತ್ತಾ, ಹೇಗೆ? ಏನಿಲ್ಲ, ನಮ್ಗೆ ಖುಷಿ. ಅವ್ರು ತಂದು ಕಟ್ತಾ ಇದ್ದಾರೆ, ನಮ್ಗೆ ಮೇಯ್ಸಕ್ಕೆ ಒಂದು ಖುಷಿ, ಮೇಯ್ಸೋದೇ ಖುಷಿ. ಅವ್ರಿಗೊಂದು ನಮ್ಗೆ ಅದೇ ಒಂದು ಖುಷಿ. ನಾವು ಇಲ್ಲಿ ಸುಮಾರು ವರ್ಷದಿಂದ ನಮ್ಮ ತಂದೆಯವರು ಇಲ್ಲೇ ಮಾಡ್ತಿದ್ರು ಕೆಲಸನ. ನನಗೆ ಒಂದು ವಯಸ್ಸು 8 ವರ್ಷ 9 ವರ್ಷನೇ ಇರಬೇಕು ಅಷ್ಟೇ. ಅವಾಗಿಂದ ನಾನು ಇಲ್ಲೇ ಇದ್ದೀನಿ. ನೀವು ಯಾವ ಭಾಗದವರು?
ನಾವು ಇಲ್ಲೇ ಕೋಟೆಹುಂಡಿಯವರು, ಹಾಂ ಓಕೆ ಹಾಂ ಸೈಡ್ ಪಕ್ಕದಲ್ಲೇ ಕೋಟೆಹುಂಡಿಯವರು. ಹಾಂ ಓಕೆ ಇದೇ ಊರವರು. ಇವ್ರು ಎತ್ಮುತ್ ಕಾಲದಿಂದ ಇದೆಲ್ಲ ಫುಲ್ಲು ತೋಟ ಇಲ್ಲೇ ಮಾಡ್ಕೊಂಡಿದ್ದೀರಾ? ಇಲ್ಲೇ ಮಾಡ್ಕೊಂಡು ಇದ್ದೀನಿ. ಸೊ ಈಗ ಇಷ್ಟೊತ್ತೆ ಹೋರಿಗಳಿರೋದು ನಿಮಗೆ ಖುಷಿ ಅನ್ಸುತ್ತೆ, ಹೆಚ್ಚಾಗಿ ಹೋರಿಗಳು ಆಗ್ತಿದ್ದಂಗೆ ಅದ್ರ ಸೇವೆ ಮಾಡೋದಕ್ಕೆ ನಿಮಗೆ ಖುಷಿ ಅಂತ ಹೌದು 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 ಮೇಡಮ್, ಖಂಡಿತ. ಓಕೆ, ನಿಮ್ಮ ಅನುಭವ ಹೇಳಿ. ಇದ್ರ ಮುಂದೆನೆ ನಿನ್ನೊಂದು 8 ಜೊತೆ ಒಂದೇ ಸಾರಿ ಕಟ್ಟಿದ್ರು. ಅಲ್ಲ, ಈಗ ನಿಮ್ಮ ಹೋರಿಗಳನ್ನ ನೋಡ್ಕೊಳ್ತಾ ಇದ್ದೀರಲ್ಲ, ನಿಮ್ಮ ಅನುಭವ ಹೇಳಿ. ಅಷ್ಟೇ ಮೇಡಮ್, ಇನ್ನೇನು ಅನ್ನೋದು. ಓಕೆ, ಅಷ್ಟೇ. ಹಾಂ, ಥ್ಯಾಂಕ್ ಯು. ಸರಿ ಮೇಡಮ್, ಆಯ್ತು, ಥ್ಯಾಂಕ್ ಯು. ಅಲ್ಲ, ಇಷ್ಟು ವರ್ಷಗಳಿಂದ ನೀವು ಹೋರಿಗಳನ್ನ ನೋಡ್ಕೊಳ್ತಾ ಬಂದಿದ್ದೀರಲ್ಲ, ಇವ್ರ ಮನೆಯಲ್ಲಿ ಹೋರಿಗಳನ್ನ ನೋಡ್ಕೊತಾ ಬಂದಿದ್ದೀರಲ್ಲ, ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಈಗ ನಿಮಗೆ ಈಗ ಕೆಲವರಿಗೆ ಗೊತ್ತಿಲ್ಲದೆ ಇರೋ ಅಂಥದ್ದು ನಿಮ್ಗೆ ಏನಾದರೂ ಗೊತ್ತಿರೋದಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ನಮ್ಮ ವೀಕ್ಷಕರೊಟ್ಟಿಗೆ ಹಂಚ್ಕೊಳ್ಳಿ. ಏನಿಲ್ಲ ಮೇಡಮ್, ಏನಾರು ಒಂದು ಸ್ವಲ್ಪ ಮೇವು ತಿಂಡಿ ಕಮ್ಮಿ ಮಾಡ್ತೀವಿ ಅಂದ್ರೆ ಅವ್ರಿಗೆ ಫೋನ್ ಮಾಡ್ತೀವಿ. ಯಾಕೆ ಇದು ಮೇವು ತಿಂದಿಲ್ಲ ಈ ಟೈಮಲ್ಲಿ, ತಿಂಡಿ ತಿಂದಿಲ್ಲ ಅಂದ್ಬಿಟ್ಟು ಆಗ ಡಾಕ್ಟ್ರ್ ಫೋನ್ ಮಾಡ್ತಾರೆ. ಅವ್ರು ಬಂದು ಚೆಕ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನು ನಾವು ಇವಾಗ ಪಾಲಿಸ್ತೀವಿ. ಓಕೆ, ಹೇಳಿ ನಿಮ್ಮ ಅನುಭವ ಹೇಳಿ. ಮೇಡಮ್ ಈಗ ಇವ್ರ ಹತ್ರ ಬಂದು 2 ವರ್ಷ ಆಯಿತು. ಚೆನ್ನಾಗಿದ್ದಾವೆ ಮೇಡಮ್. 5 ಜೊತೆ ತಂದಿದ್ದಾರೆ. ಒಂದು ಖುಷಿ ಸಾಕೋದಕ್ಕೆ ಮೇಡಮ್. ಓಕೆ, ನಿಮ್ಮ ಹೆಸರು? ಭರತ್ ಅಂತ ಮೇಡಮ್. ಭರತ್ ಅಂತ. 2 ವರ್ಷದಿಂದ ನೀವು ಹೋರಿಗಳನ್ನ ನೋಡ್ಕೊಳ್ತಾ ಇದ್ದೀರಾ? ಮುಂಚೆ ಎಲ್ಲಿದ್ರಿ ನೀವು? ಮೇಡಮ್ ಬೇರೆ ಕಡೆ ಇದ್ದೆ. ಬೇರೆ ಕಡೆ ಹೋರಿಗಳನ್ನ ನೋಡ್ಕೊಳ್ತಾ ಇದ್ದೀರಾ? ಹೋರಿಗಳನ್ನ ನೋಡ್ಕೊಳ್ಳೋದು ಒಂದು ಪ್ರೀತಿ ನಿಮಗೆ ಖುಷಿ ಕೊಟ್ಟಿದೆ. ಖುಷಿ ಮೇಡಮ್, ಖುಷಿ. ಬೇರೆದ್ರೆ ಯಾವ್ದ್ರ ಮೇಲೆ ಒಲವು ಇಲ್ಲ, ಇದ್ರ ಮೇಲೆ ಸಾಕಷ್ಟು ಒಲವು ಇದೆ. ನಿಮ್ಮ ಅನುಭವ ಹೇಗಿದೆ? ಈಗ ಹೋರಿಗಳನ್ನ ನೋಡ್ಕೊಳ್ತಾ ಇದ್ದೀರಾ, ಖುಷಿ ಹೇಗಿದೆ? ಮೇಡಮ್ ತುಂಬಾ ಖುಷಿ ಮೇಡಮ್, ತುಂಬಾ ಖುಷಿ ಇದೆ. ಸಾಕಷ್ಟು ಒಳ್ಳೊಳ್ಳೆ ಎತ್ಕೊಳ್ಳಿದ್ದಾವೆ, ತುಂಬಾ ಖುಷಿ ಇದೆ. ಸೊ ತುಂಬಾ ಖುಷಿ ಪಟ್ಟು ಹೋರಿಗಳ ಸೇವೆ ಮಾಡ್ತಾ ಇಷ್ಟಪಟ್ಟು ಇದ್ದೀರಾ? ಸಾಕ್ತಾ ಇದ್ದೀವಿ ಮೇಡಮ್, ಇಷ್ಟಪಟ್ಟು ಖುಷಿಯಿಂದ ಸಾಕ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.